ಸ್ಪೋಕನ್ ಇಂಗ್ಲೀಷ್ ಪಾರ್ಟ್ 2 ನೋಡಿರಿ, ಕನ್ನಡ ಟು ಇಂಗ್ಲೀಷ್ ಈಜಿ ಸೆಂಟೆನ್ಸಸ್ ಯಾವ ರೀತಿಯಾಗಿ ನಾವು ಕಲಿಬೇಕು ಅಂತಕ್ಕಂಥದ್ದು ನೋಡಿರಿ. ಡೈಲಿ ನಾವು ಏನು ಮಾತಾಡ್ತೀವಲ್ಲ, ಸೆಂಟೆನ್ಸ್ ಯಾವ ರೀತಿಯಾಗಿ ಮಾಡಬೇಕು ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ನಾವು ಯಾವ ಟೈಮ್ನಾಗ ಅದು ಸೆಂಟೆನ್ಸ್ ನಾವು ಅನ್ಬೇಕು ಅನ್ನೋದು ಪ್ರಾಕ್ಟೀಸ್ ಮಾಡ್ಕೋಬೇಕು. ಓಕೆನಾ? ಡೈಲಿ ಸೆಂಟೆನ್ಸಸ್ ಏನಪ್ಪ ಅಂದ್ರೆ ನೋಡಿರಿ, ನಾನು ಕೆಲಸ ಮುಗಿಸಿದ್ದೇನೆ ಅನ್ಬೇಕಾಯ್ತು. ಪ್ರತಿಯೊಂದು ಯಾವುದೇ ಕೆಲಸ ಮುಗೀತು, ಯಾವ ಸ್ಟೇಟ್ನಾಗ ಈಗ ಇದ್ದೀರಿ ಅಂತ ಕೇಳಬೇಕಾಯ್ತು ಅಂದ್ರೆ ನಾನು ಕೆಲಸ ಮುಗಿಸಿದ್ದೇನೆ ಅಂತ ಹೇಳ್ತೀವಿ. ಅದು ಕೆಲಸ ಪ್ರತಿಯೊಂದು ಏನೇ ಮುಗಿಸ್ರಿ ಅದೆಲ್ಲನೂ ಹೇಳಬೇಕಾಗಿತ್ತು ಅಂದ್ರೆ ಇದು ಒಂದೇ ಸೆಂಟೆನ್ಸ್ದಾಗ ಇದೇ ಥರ ನೀವು ಹೇಳಬೇಕು. ವರ್ಕ್ ಇರ್ಬೋದು, ಏನೇ ವರ್ಕ್ ಮುಗಿಸಿದ್ರಿಯಪ್ಪ ಅಂತಂದರೆ ವರ್ಕ್ ಹೆಸರು ಹೇಳ್ಬೋದು. ಹೌದಾ? ಐ ಹ್ಯಾವ್ ಫಿನಿಶ್ಡ್ ಮೈ ವರ್ಕ್. ನೋಡಿರಿ, ನಾನು ಕೆಲಸ ಮುಗಿಸಿದ್ದೇನೆ ಇಂಗ್ಲೀಷ್ನಾಗ ಹೆಂಗೆ ಹೇಳ್ತೀವಿ? ಐ ಹ್ಯಾವ್ ಫಿನಿಶ್ಡ್ ಮೈ ವರ್ಕ್. ನೆಕ್ಸ್ಟ್, ನಾನು ಇನ್ನೂ ಕೆಲಸ ಮುಗಿಸಿಲ್ಲ. ಐ ಹ್ಯಾವ್ ನಾಟ್ ಫಿನಿಶ್ಡ್ ಮೈ ವರ್ಕ್. ನಾಟ್ ಅಷ್ಟೇ ಆ್ಯಡ್ ಮಾಡ್ಬೇಕಿಲ್ಲ, ಸೇಮ್ ನೆಗೆಟಿವ್ ಸೆಂಟೆನ್ಸ್ ಆಗಿಬಿಡುತ್ತೆ. ಇದು ಪಾಸಿಟಿವ್ ಸೆಂಟೆನ್ಸ್, ಸೆಕೆಂಡ್ ಏನಪ್ಪ ಅಂದ್ರೆ ನೆಗೆಟಿವ್ ಆಗಿ ಹೇಳೋದು. ನೆಕ್ಸ್ಟ್ ನೋಡ್ರಿ, ನೀನು ಊಟ ಮಾಡಿದ್ದೀಯಾ? ಕ್ವಶನ್ ಯಾವ ರೀತಿ ಕೇಳಬೇಕು? ಇಂಗ್ಲೀಷ್ನಾಗೆಲ್ಲ ಯಾವ ರೀತಿ ಕೇಳ್ತೀವಿ ಅಂದ್ರೆ ಹ್ಯಾವ್ ಯು ಈಟನ್ ಫುಡ್? ಕ್ವಶನ್ ಮಾರ್ಕ್. ಅವನು ಮನೆಗೆ ಹೋಗಿದ್ದಾನೆ ಅಂತ ಹೇಳ್ತೀವಿ. ಅವನು ಮನೆಗೆ ಹೋಗಿದ್ದಾನೆ. ಹಿ ಹ್ಯಾಸ್ ಗಾನ್ ಹೋಮ್. ಹಿ ಹ್ಯಾಸ್ ಗಾನ್ ಹೋಮ್. ಯಾವ ಸ್ಥಿತಿ ಇದ್ದಾಗದಪ್ಪ ಅಂದರೆ ಈಗ ಮನೆ ಹೋಗಿದ್ದು ಸ್ಟೇಟ್ನಾಗ ಅದ ನಾವು. ಹೌದಾ? ಅದಕ್ಕಾಗಿ ಹಿ ಹ್ಯಾಸ್ ಗಾನ್ ಹೋಮ್. ನೆಕ್ಸ್ಟ್ ನೋಡ್ರಿ, ನಾವು ಓದು ಮುಗಿಸಿದ್ದೇವೆ. ಓದು ಮುಗಿಸಿದ್ದೇವೆ ಅಂತೀವಲ್ಲ, ವಿ ಹ್ಯಾವ್ ಕಂಪ್ಲೀಟೆಡ್ ಸ್ಟಡಿ. ವಿ ಹ್ಯಾವ್ ಕಂಪ್ಲೀಟೆಡ್ ಸ್ಟಡಿ. ನೆಕ್ಸ್ಟ್ ನೋಡ್ರಿ, ಪಾಸ್ಟ್ ಟೆನ್ಸ್ದಾಗ ಎಸ್ಟರ್ಡೇ, ಬಿಫೋರ್ ಅದು ಕೆಲಸ ಆಗಿತ್ತು ಅಂತಕ್ಕಂಥದ್ದು ನಾವು ಯಾವ ರೀತಿಯಾಗಿ ಹೇಳಬೇಕು ಪಾಸ್ಟ್ನಾಗ? ನಾನು ನಿನ್ನೆ ಶಾಲೆಗೆ ಹೋದೆ. ಐ ವೆಂಟ್ ಟು ಸ್ಕೂಲ್ ಎಸ್ಟರ್ಡೇ ಅಂತ ಹೇಳ್ಬೇಕು. ನೆಕ್ಸ್ಟ್ ಏನಪ್ಪ ಅಂದರೆ, ನೀನು ಅವನನ್ನು ನೋಡಿದ್ದೀಯಾ? ಡಿಡ್ ಯು ಸಿ ಹಿಮ್? ಅವನು ನನಗೆ ಕರೆ ಮಾಡಿದ. ಹಿ ಕಾಲ್ಡ್ ಮೀ. ನೀನು ಯಾಕೆ ತಡವಾಗಿ ಬಂದೆ? ಕ್ವಶನ್ ಮಾರ್ಕ್. ವೈ ಡಿಡ್ ಯು ಕಮ್ ಲೇಟ್? ನೋಡಿರಿ, ಇಂಗ್ಲೀಷ್ನಾಗ ಯಾವಾಗ ನಾವು ಕ್ವಶನ್ ಮಾಡೋದಿತ್ತು ಅಂತಂದ್ರೆ WH ಏನಪ್ಪ ಅಂದ್ರೆ ಫಸ್ಟಿಗೆ, ಆಮೇಲೆ ಹೆಲ್ಪಿಂಗ್ ವರ್ಬ್ ಇರಬೇಕು, ಆಮೇಲೆ ಸಬ್ಜೆಕ್ಟ್ ಹಚ್ಚಿರಿ, ಆಮೇಲೆ ವರ್ಬ್. ಹೌದಾ? ಯಾವುದೇ ಏನೇ ಇದ್ರೂ ಕೂಡ ಲಾಸ್ಟಿಗೆ ಆ್ಯಡ್ ಮಾಡ್ಬೋದು. ಫಸ್ಟಿಗೆ ಈ ಥರ ಕ್ವಶನ್ ಮಾಡಬೇಕಾದ್ರೆ WH ಇರಬೇಕು, ಹೆಲ್ಪಿಂಗ್ ವರ್ಬ್ ಇರಬೇಕು, ಆಮೇಲೆ ಸಬ್ಜೆಕ್ಟ್, ಆಮೇಲೆ ವರ್ಬ್. ಹೌದಾ? ಈಗ ನೆಕ್ಸ್ಟ್, ನಾವು ಆಟ ಆಡಿದೆವು. ವಿ ಪ್ಲೇಡ್. ಆಡಿದೆವು, ವಿ ಪ್ಲೇಡ್. ಸಿಂಪಲ್ ಕ್ವಶನ್ಸ್ ಯಾವ ರೀತಿಯಾಗಿ ಮಾಡಬೇಕು ಅಂತಕ್ಕಂಥದ್ದು ನೋಡ್ರಿ. ಇದು ನಿನ್ನದ? ಈಸ್ ಇಟ್ ಯುವರ್ಸ್? ನೀನು ಕಾಫಿ ಕುಡಿಯುತ್ತೀಯಾ ಅಂತ ಕ್ವಶನ್ ಕೇಳ್ತೀವಿ. ಹೌದಾ? ಕುಡಿಯೋದು ಏನಾದರೂ ತಿಂತಿ ಅಂತ ಕೇಳಬೇಕಾಯ್ತಪ್ಪ ಅಂದರೆ ಇದೇ ಫಾರ್ಮೆಟ್ನಾಗ ಕೇಳಬೇಕು ನೋಡ್ರಿ, ಏನು ಹಾಕಿರ್ಬೇಕು. ಹೌದಾ? ಪ್ರತಿಯೊಂದನ್ನು ಕೂಡ ಡೂ ಯು ಡ್ರಿಂಕ್ ಕಾಫಿ? ನೀನು ಕಾಫಿ ಕುಡಿಯುತ್ತೀಯಾ ಅಂತ ಇಂಗ್ಲೀಷ್ನಾಗ. ಹೌದಾ? ಅವನು ಎಲ್ಲಿದ್ದಾನೆ? ವೆರ್ ಈಸ್ ಹೀ? ನೀನು ಏನು ಮಾಡುತ್ತಿದ್ದೀಯಾ? ವಾಟ್ ಆರ್ ಯು ಡೂಯಿಂಗ್? ಸಿಂಪಲ್ ಆಗಿ ನೋಡ್ರಿ, WH, ಹೆಲ್ಪಿಂಗ್ ವರ್ಬ್, ಸಬ್ಜೆಕ್ಟ್, ಆಮೇಲೆ ವರ್ಬ್. ಈ ಥರ ಕ್ವಶನ್ ಕೇಳಬೇಕು. ವೇರ್ ಈಸ್ ಹೀ? ನೋಡ್ರಿ, ವೇರ್, WH, ಆಮೇಲೆ ಹೆಲ್ಪಿಂಗ್ ವರ್ಬ್, ಆಮೇಲೆ ಸಬ್ಜೆಕ್ಟ್. ಅವಳು ಏನು ತಿನ್ನುತ್ತಿದ್ದಾಳೆ? ವಾಟ್ ಈಸ್ ಸಿ ಈಟಿಂಗ್? ವಾಟ್ ಈಸ್ ಸಿ ಈಟಿಂಗ್? ಹೌದಾ? ಈ ಥರ ಕೇಳ್ಬೋದು. ಈಗ ಕಾಮನ್ ಯೂಸ್ ಯಾವ್ಯಾವ ನೋಡಪ್ಪ. ನಾನು ಈಗ ಬರುತ್ತಿದ್ದೇನೆ. ಐ ಆಮ್ ಕಮಿಂಗ್ ನೌ. ಸ್ವಲ್ಪ ಕಾಯಿರಿ. ಪ್ಲೀಸ್ ವೇಟ್. ನನಗೆ ಅರ್ಥವಾಗಿಲ್ಲ. ಐ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ಅಥವಾ ಡಿಡಿಂಟ್ ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ನೋಡ್ರಿ, ಮತ್ತೆ ಹೇಳಿ. ಸೇ ಅಗೇನ್. ನಿಧಾನವಾಗಿ ಮಾತನಾಡಿ. ಸ್ಪೀಕ್ ಸ್ಲೋಲಿ. ನಾನು ಕೆಲಸ ಮುಗಿಸಿದ್ದೇನೆ. ಐ ಹ್ಯಾವ್ ಫಿನಿಶ್ಡ್ ಮೈ ವರ್ಕ್. ನೀನು ನಿನ್ನೆ ಬಂದಿಯಾ? ಡಿಡ್ ಯು ಕಮ್ ಎಸ್ಟರ್ಡೇ? ನಿನ್ನೆ ನೀವು ಬಂದಿದೆ ಅಂತ ಕೇಳಬೇಕಾಯ್ತು. ಡಿಡ್ ಯು ಕಮ್ ಎಸ್ಟರ್ಡೇ? ಡಿಡ್ ಯು ಫಿನಿಶ್ ಹೋಮ್ವರ್ಕ್ ಎಸ್ಟರ್ಡೇ? ಈ ಥರ ಕ್ವಶನ್ ಕೇಳಬೇಕಾಯ್ತು. ಹೌದಾ? ಇವೇನಪ್ಪ ಅಂತಂದರೆ ಸಿಂಪಲ್ ಆಗಿರ್ತಕ್ಕಂಥ ಇಂಗ್ಲೀಷ್ ಸೆಂಟೆನ್ಸಸ್. ಓಕೆನಾ?
ಇನ್ನೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ, ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.